ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪೌಷಮಾಸ ಕೃಷ್ಣ ಪಕ್ಷ 16 ಜನವರಿ 2025 ಗುರುವಾರ. ಸೂರ್ಯೋದಯ ಬೆಳಗ್ಗೆ 7, ಸೂರ್ಯಾಸ್ತ ಸಂಜೆ 6:14. ಚಂದ್ರೋದಯ ರಾತ್ರಿ 8:30, ಚಂದ್ರಾಸ್ತ ಬೆಳಗ್ಗೆ 8:37. ಇಂದಿನ ತಿಥಿ ತೃತೀಯ ರಾತ್ರಿ 3:56 ಜನವರಿ 17 ರವರೆಗೆ, ನಂತರ ಚತುರ್ಥಿ. ಯೋಗ ಆಯುಷ್ಮಾನ ರಾತ್ರಿ 1:06 ಜನವರಿ 17 ನಂತರ ಸೌಭಾಗ್ಯ. ನಕ್ಷತ್ರ ಆಶ್ಲೇಷ ಬೆಳಗ್ಗೆ 11:51 ರವರೆಗೆ, ನಂತರ ಮಗ. ಕರ್ಣ ವಣಜ ಮಧ್ಯಾಹ್ನ 3:39, ಭದ್ರಾ ರಾತ್ರಿ 4:06 ಜನವರಿ 17 ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:05 ರಿಂದ 5:56, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:07 ರಿಂದ 12:52, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:31 ರಿಂದ 6:46, ಸಂಧ್ಯಾಕಾಲ ಸಂಜೆ 6:13 ರಿಂದ 7:28, ಅಮೃತ ಕಾಲ ಬೆಳಗ್ಗೆ 9:37 ರಿಂದ 11:16 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 1:55 ರಿಂದ 3:31, ಯಮಗಂಡ ಕಾಲ ಬೆಳಗ್ಗೆ 6:46 ರಿಂದ 8:12 ರವರೆಗೆ, ವರ್ಜಕಾಲ ರಾತ್ರಿ 12 ಜನವರಿ 17 ರಿಂದ 1:42 ಜನವರಿ 17, ದುರ್ಮುಹೂರ್ತ ಬೆಳಗ್ಗೆ 10:35 ರಿಂದ 11:21, ನಂತರ ಮಧ್ಯಾಹ್ನ 3:10 ರಿಂದ 3:56 ರವರೆಗೆ. ಬೆಳಗ್ಗೆ 11:51 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಬೆಳಗ್ಗೆ 11:16 ರವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ, ಈ ದಿನ ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸಿ. ಯಾವುದೇ ವಾದ ವಿವಾದಗಳಿಗೆ ಇಳಿಯಬೇಡಿ. ನೀರಿನಿಂದ ಅಪಾಯವಿರುವುದರಿಂದ ಎಚ್ಚರ. ಮಾನಸಿಕ ಒತ್ತಡಕ್ಕೆ ಗುರಿಯಾಗುವಂತಹ ಕೆಲಸಗಳಿಗೆ ಹೋಗಬೇಡಿ, ಅದರಿಂದ ನಿಮ್ಮ ಅಂತಸ್ತು ಮತ್ತು ಗೌರವಕ್ಕೆ ಧಕ್ಕೆ ಬರಬಹುದು. ವಾಹನ ಚಲಿಸುವಾಗ ಎಚ್ಚರವಿರಲಿ. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ವೃಷಭ ರಾಶಿ, ಈ ದಿನ ನೀವು ಹಿಡಿದ ಕಾರ್ಯಗಳಲ್ಲೆಲ್ಲ ಯಶಸ್ಸು ಸಿಗುವುದು, ಆದರೆ ಅದಕ್ಕೆ ನಿಮ್ಮ ಪ್ರಾಮಾಣಿಕ ಬದ್ಧತೆ ಇರಬೇಕು. ಈ ದಿನ ನೀವು ಹೆಚ್ಚಿನ ಹೆಸರು ಗಳಿಸುವಿರಿ. ಜನಗಳು ನಿಮ್ಮನ್ನು ಹೊಗಳುವರು. ನಿಮಗೆ ಸಂತೋಷಕರ ಮತ್ತು ಸಂತೃಪ್ತಿದಾಯಕ ದಿನವಾಗುವುದು. ಎಲ್ಲ ಚಟುವಟಿಕೆಗಳಲ್ಲೂ ಆಸಕ್ತಿ ಇರುವುದು. ನೀವು ಶುಭ ಸುದ್ದಿಯನ್ನು ಕೇಳುವಿರಿ. ವೃತ್ತಿ ಮತ್ತು ಕುಟುಂಬದಲ್ಲಿ ಉತ್ತಮ ವಾತಾವರಣವಿರುವುದು. ಮಿಥುನ ರಾಶಿ, ಈ ದಿನ ಯಾವುದೇ ಹಣಕಾಸಿನ ಹೂಡಿಕೆಗಳನ್ನು ಮಾಡಬೇಡಿ. ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಿದೆ. ನೀವು ನೆರೆಹೊರೆಯವರ ಬಳಿ ವಾಗ್ವಾದ ಬೇಡ. ಹೊಟ್ಟೆಯ ಸಮಸ್ಯೆಗಳು ಬರಬಹುದು. ಮಕ್ಕಳು ಮತ್ತು ಮಡದಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಕಣ್ಣಿನ ಆರೈಕೆಯನ್ನು ಮಾಡಿಕೊಳ್ಳಬೇಕು. ನಿರುದ್ಯೋಗಸ್ಥರಿಗೆ ಕೆಲಸ ಸಿಗುವ ಸಾಧ್ಯತೆ ಇದೆ. ನಿಮಗೆ ಪ್ರಮೋಷನ್ ಸಿಗುವುದು ಮತ್ತು ಟ್ರಾನ್ಸ್ಫರ್ಗಳ ಸಾಧ್ಯತೆ ಕೂಡ ಇದೆ. ಕಟಕ ರಾಶಿ, ಈ ದಿನ ನಿಮ್ಮ ಗುರಿ ಮತ್ತು ಆಕಾಂಕ್ಷೆಗಳನ್ನು ನೆರವೇರಿಸುವ ಕಡೆ ಗಮನ ವಹಿಸುವಿರಿ. ಇಂದು ನಿಮ್ಮ ಆತ್ಮೀಯ ಬಂಧು ಮಿತ್ರರನ್ನು ಭೇಟಿಯಾಗಿ ಅವರೊಡನೆ ಒಳ್ಳೆಯ ಸಮಯ ಕಳೆಯಿರಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಿಮಗೆ ಬರಹ ಮತ್ತು ಮ್ಯೂಸಿಕ್ನಲ್ಲಿ ಆಸಕ್ತಿ ಇದ್ದರೆ ಈ ದಿನ ಅದನ್ನು ಬಳಸಿಕೊಳ್ಳಿ. ಯಾವುದಾದರೂ ಹೊಸ ಪ್ರಾಜೆಕ್ಟ್ ಮಾಡುವ ಯೋಜನೆಯಲ್ಲಿದ್ದರೆ ಈ ದಿನ ಅನುಕೂಲಕರವಾಗುವುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು. ಸಿಂಹ ರಾಶಿ, ಈ ದಿನ ನಿಮ್ಮ ಕೆಲಸಗಳಲ್ಲಿ ತೊಡಕುಗಳು ಉಂಟಾಗಬಹುದು. ಸಾಧ್ಯವಾದಷ್ಟು ದಿನವನ್ನು ಸಾಧಾರಣವಾಗಿ ಕಳೆಯಿರಿ ಮತ್ತು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ತೆಗೆದುಕೊಂಡಲ್ಲಿ ನಿಮಗೆ ನಷ್ಟವಾಗುವ ಸಂಭವವಿದೆ.
ವಿರೋಧಿಗಳು ನಿಮ್ಮ ದಿಕ್ಕು ತಪ್ಪಿಸಲು ಆಲೋಚಿಸುತ್ತಿರುತ್ತಾರೆ. ಎಚ್ಚರ, ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಸಮಯ ಉತ್ತಮವಿದೆ. ಕನ್ಯಾ ರಾಶಿ. ಈ ದಿನ ತುಂಬಾ ಸಂತೋಷಕರ ದಿನವಾಗಿದ್ದು, ನೀವು ಹೆಚ್ಚಿನ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ. ವಿದ್ಯೆ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಯಶಸ್ವಿಯಾಗುವಿರಿ. ಆರೋಗ್ಯ ಉತ್ತಮವಾಗಿರುವುದು ಮತ್ತು ನಿಮ್ಮ ಸಂಗಾತಿ ಮಕ್ಕಳೊಡನೆ ಸಂತೋಷಕರ ಸಮಯವನ್ನು ಕಳೆಯುವಿರಿ. ಪ್ರೇಮಿಗಳಿಗೂ ತುಂಬಾ ಶುಭಕರ ದಿನವಾಗಿದೆ. ಈ ದಿನ ಹೊಸ ಕೆಲಸ ಪ್ರಾರಂಭಿಸಲು ಮತ್ತು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮವಾಗಿದೆ. ತುಲಾ ರಾಶಿ. ನಿಮಗೆ ಈ ದಿನ ಕೆಲಸ ಮತ್ತು ವ್ಯಾಪಾರಗಳಿಗೆ ಅನುಕೂಲಕರವಾಗಿದೆ. ಈ ದಿನದ ಪ್ರಯಾಣ ಫಲದಾಯಕವಾಗುವುದು. ವ್ಯಾಪಾರದಲ್ಲಿ ವಿನೂತನ ಪ್ರಯೋಗಗಳನ್ನು ಮಾಡಬಹುದು. ನಿಮ್ಮ ತಂದೆಯವರಿಗೆ ಗೌರವವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ಅದೃಷ್ಟ ನಿಮ್ಮ ಕಡೆಗಿದೆ. ಇಂದು ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲಿತ ಸಿಗುವುದು. ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾಗಿದೆ. ವೃಶ್ಚಿಕ ರಾಶಿ. ನೀವು ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗುವಿರಿ. ಇದರಿಂದ ಅನುಕೂಲಕರ ಫಲಿತಾಂಶಗಳು ದೊರೆಯುವುದು. ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳಿಗೆ ಫಲ ಪಡೆದುಕೊಳ್ಳುವ ದಿನವಾಗಿರುವುದು. ಖರೀದಿ ವ್ಯವಹಾರಗಳಿಗೆ ದಿನ ಉತ್ತಮವಾಗಿದೆ. ಹಳೆಯ ಇನ್ವೆಸ್ಟ್ಮೆಂಟ್ಗಳಿಗೆ ಲಾಭವಾಗುವುದು. ವೃತ್ತಿ ಮತ್ತು ಮನೆ ಸಮತೋಲತೆಯನ್ನು ಕಾಪಾಡಬೇಕಿದೆ. ನಿಮ್ಮ ಮನೆಯವರಿಗಾಗಿ ಉಡುಗೊರೆ ಖರೀದಿ ಮಾಡುವಿರಿ. ಧನು ರಾಶಿ. ಇಂದು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಎಲ್ಲಾ ವಿಷಯದಲ್ಲೂ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಅದು ಹೊಸ ಪ್ರಾಜೆಕ್ಟ್ಸ್, ಹಣಕಾಸಿನ ವ್ಯವಹಾರಗಳಾಗಲಿ, ಹೊಸ ಮಾರಾಟ ಮತ್ತು ಖರೀದಿಯ ವಿಷಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ವಾದವಿವಾದಗಳಲ್ಲಿ ತೊಡಗಬೇಡಿ, ನಿಮಗೆ ಅವಮಾನವಾಗುವ ಸಾಧ್ಯತೆಗಳಿದೆ. ದಿನಚರಿಯಲ್ಲಿ ಇಂದು ಏರುಪೇರುಗಳಾಗಬಹುದು. ಯಾವುದೇ ಅಪರಿಚಿತ ವ್ಯಕ್ತಿ ಅಥವಾ ಸ್ಥಳಗಳಿಂದ ದೂರವಿರಿ. ಮಕರ ರಾಶಿ. ಇಂದು ನೀವು ವಿವಿಧ ಲೌಕಿಕ ಸುಖಗಳ ಅನುಭವಗಳಿಗೆ ಪಾತ್ರರಾಗುವಿರಿ. ನಿಮ್ಮ ವೈವಾಹಿಕ ಜೀವನ ಮಧುರಮಯವಾಗಿರುವುದು. ಪ್ರೇಮಿಗಳಿಗೂ ಇಂದು ದಿನ ಉತ್ತಮವಾಗಿದ್ದು, ಉತ್ತಮ ಸಮಯವನ್ನು ಕಳೆಯುವಿರಿ. ಇಂದು ಮಾಡುವ ಪ್ರಯಾಣ ನಿಮಗೆ ಅನುಕೂಲಕರವಾಗಿರುವುದು. ನಿಮ್ಮ ಒಳ್ಳೆಯತನವನ್ನು ಬೇರೆಯವರು ದುರುಪಯೋಗಪಡಿಸಿಕೊಳ್ಳಬಹುದು. ನಿಮ್ಮ ಹಳೆಯ ನಕಾರಾತ್ಮಕ ವಸ್ತುಗಳು ನಿಮ್ಮನ್ನು ಬಾಧಿಸಬಹುದು. ಕುಂಭ ರಾಶಿ. ದಿನ ಅನುಕೂಲಕರವಿದೆ. ಇಂದು ಕುಟುಂಬದವರೊಡನೆ ಶಾಂತಿಯುತ ಹಾಗೂ ಸಂತೋಷವಾಗಿ ಸಮಯ ಕಳೆಯುವಿರಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಈ ದಿನ ನೀವು ಪ್ರಯಾಣ ಬೆಳೆಸಬಹುದು, ಆದರೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದಲ್ಲಿ ಸಮಸ್ಯೆಗಳಾದಲ್ಲಿ ವೈದ್ಯರನ್ನು ಭೇಟಿ ಮಾಡಿ. ನಿಮ್ಮ ಖರ್ಚುಗಳ ಮೇಲೆ ಹಿಡಿತವಿರಲಿ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಪಡೆಯುವಿರಿ. ಮೀನರಾಶಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ, ಅವರಿಗೆ ಸಹಕರಿಸಿ. ವ್ಯಾಪಾರದಲ್ಲಿ ಹೆಚ್ಚಿನ ಓಡಾಟಗಳಿರುವುದು. ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸಲು ಹಾಗೂ ಹಣಕಾಸಿನ ವ್ಯವಹಾರಗಳಿಗೆ ದಿನ ಉತ್ತಮವಾಗಿದೆ. ಈ ದಿನ ಹೊಟ್ಟೆ ಸಮಸ್ಯೆಗಳು ಬರಬಹುದು. ನಿಮ್ಮ ತಾಯಿಯವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವಹಿಸಿ. ಮಂಗಳಕರ ಕಾರ್ಯಗಳಿಗೆ ಹೆಚ್ಚಿನ ಹಣ ಖರ್ಚಾಗುವುದು. ಆಚರಿಸಿ, ಪಾಪಗಳಿಂದ ಮುಕ್ತರಾಗಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.